ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಕಲರ್ಸ್ ಕನ್ನಡದಲ್ಲಿ ಮುದ್ದು ಸೊಸೆ ಸೀರಿಯಲ್ ಪ್ರಸಾರ ಆಗೋದಕ್ಕೆ ರೆಡಿ ಆಗಿದೆ. ಈ ಒಂದು ಸೀರಿಯಲ್ನ ಪ್ರೋಮೋಗಳನ್ನು ಸಹ ಈಗಾಗಲೇ ನೀವು ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಸೀರಿಯಲ್ನ ನಾಯಕ ನಟನಾಗಿ ನಮ್ಮ ಬಿಗ್ ಬಾಸ್ ಸೀಸನ್ 11ರ ರನ್ನರ್ ಅಪ್ ಆದಂತಹ ತ್ರಿವಿಕ್ರಮ್ ಅವರು ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಹಾಗೆ ಹೀರೋಯಿನ್ ಆಗಿ ಪ್ರತಿಮಾ ಠಾಕೂರ್ ಅವರು ಕಾಣಿಸ್ಕೊಂಡಿದ್ದಾರೆ. ಈ ಒಂದು ಸೀರಿಯಲ್ನ ಹೀರೋಯಿನ್ ಆದಂತಹ ತ್ರಿವಿಕ್ರಮ್ ಮತ್ತು ಪ್ರತಿಮಾ ಠಾಕೂರ್ ಅವರ ವಯಸ್ಸು, ಊರು, ವಿದ್ಯಾಭ್ಯಾಸ ಆ್ಯಂಡ್ ಇವರು ಯಾವೆಲ್ಲ ಸೀರಿಯಲಲ್ಲಿ ನಟಿಸಿದ್ದಾರೆ, ಯಾವೆಲ್ಲ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಆ್ಯಂಡ್ ಇವರ ಮ್ಯಾರೇಜ್ ಸ್ಟೇಟಸ್ ಏನು, ಅಕಸ್ಮಾತ್ ಮದುವೆ ಆಗಿಲ್ಲ ಅಂತಂದರೆ ಇವರಿಬ್ಬರು ಸಿಂಗಲ್ ಆಗಿದ್ದಾರಾ ಅಥವಾ ಮಿಂಗಲ್ ಆಗಿದ್ದಾರಾ, ಮಿಂಗಲ್ ಆಗಿದ್ದರೆ ಯಾರ ಜೊತೆ ಮಿಂಗಲ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಎಸ್ ಫ್ರೆಂಡ್ಸ್, ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗೋದಕ್ಕೆ ರೆಡಿಯಾಗಿರುವಂತಹ ಮುದ್ದು ಸೊಸೆ ಸೀರಿಯಲ್ನ ನಮ್ಮ ಜೊತೆಯಲ್ಲಿ ಸೀರಿಯಲ್ ಖ್ಯಾತಿಯ ಮೇಘಾ ಶೆಟ್ಟಿ ಅವರು ನಿರ್ಮಾಣ ಮಾಡ್ತಿದ್ದಾರೆ. ಈ ಒಂದು ಸೀರಿಯಲಲ್ಲಿ ನಾಯಕ ಹಾಗೂ ನಾಯಕಿಯಾಗಿ ತ್ರಿವಿಕ್ರಮ್ ಮತ್ತು ಪ್ರತಿಮಾ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಪ್ರತಿಮಾ ಅವ್ರನ್ನ ಬಿಟ್ಟು ಭವ್ಯ ಗೌಡ ಅವ್ರನ್ನ ಹಾಕೋಬೇಕು, ಇಲ್ಲ ಮೋಕ್ಷಿತಾ ಅವ್ರನ್ನ ಹಾಕೋಬೇಕು ಅಂತ ಹೇಳಿ ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಟ್ರೈ ಮಾಡಿದ್ರು ಸಹ ಈ ಒಂದು ಸೀರಿಯಲ್ನ ಹೀರೋಯಿನ್ ಆಗಿ ಪ್ರತಿಮಾ ಅವ್ರನ್ನೇ ಕಂಟಿನ್ಯೂ ಮಾಡ್ತಿದ್ದಾರೆ. ಈ ಸೀರಿಯಲ್ನಲ್ಲಿ ತ್ರಿವಿಕ್ರಮ್ ಅವರು ಭದ್ರೇಗೌಡ ಅನ್ನುವಂತಹ ಪಾತ್ರನ ವಹಿಸ್ತಿದ್ದಾರೆ. ಹಾಗೆ ಪ್ರತಿಮಾ ಠಾಕೂರ್ ಅವರು ವಿದ್ಯಾ ಅನ್ನುವಂತಹ ಪಾತ್ರನ ನಿರ್ವಹಿಸ್ತಿದ್ದಾರೆ. ಆ್ಯಂಡ್ ತ್ರಿವಿಕ್ರಮ್ ಅವರು ಹುಟ್ಟಿದಂತಹ ದಿನಾಂಕ ಬಂದು 18/5/1992. ಅಂದರೆ ತ್ರಿವಿಕ್ರಮ್ ಅವ್ರಿಗೆ ಈಗ ಸದ್ಯಕ್ಕೆ 32 ವರ್ಷ. ಹಾಗೆ ನಮ್ಮ ಹೀರೋಯಿನ್ ಆದಂತಹ ಪ್ರತಿಮಾ ಅವರು ಜನಿಸಿದ್ದು ಫೆಬ್ರವರಿ 3, 2004ರಲ್ಲಿ. ಇವ್ರಿಗೆ ಸದ್ಯಕ್ಕೆ ಈಗ 21 ವರ್ಷ. ಪ್ರತಿಮಾ ಅವರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲೇ. ಬಟ್ ನಮ್ಮ ತ್ರಿವಿಕ್ರಮ್ ಅವರು ಹುಟ್ಟಿದ್ದು ತುಮಕೂರಿನಲ್ಲಿ, ಬಟ್ ಈಗ ಸೆಟಲ್ ಆಗಿರೋದು ಬ್ಯಾಂಗ್ಳೂರಿನಲ್ಲಿ. ಆ್ಯಂಡ್ ಇನ್ನು ವಿದ್ಯಾಭ್ಯಾಸದ ಬಗ್ಗೆ ನೋಡೋದಾದರೆ ನಮ್ಮ ಪ್ರತಿಮಾ ಅವರು ಈಗ ತಾನೇ PUCಯನ್ನು ಮುಗಿಸಿ ಡಿಗ್ರಿಯನ್ನು ಮಾಡ್ತಿದ್ದಾರೆ. ಆ್ಯಂಡ್ ಇನ್ನು ತ್ರಿವಿಕ್ರಮ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ತ್ರಿವಿಕ್ರಮ್ ಅವರು MSc ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದ್ದಾರೆ. MSc ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದಂತಹ ಇವರು ಕ್ರಿಕೆಟರ್ ಆಗಬೇಕು ಅನ್ನುವಂತಹ ಆಸೆನ ಇಟ್ಕೊಂಡಿರ್ತಾರೆ. ಬಟ್ ಇವರ ಲೈಫಲ್ಲಿ ಆದಂತಹ ಒಂದಿಷ್ಟು ಕಹಿ ಘಟನೆಗಳಿಂದ, ಒಂದಿಷ್ಟು ದುರ್ಘಟನೆಗಳಿಂದ ಕ್ರಿಕೆಟರ್ ಆಗುವಂತಹ ಚಾನ್ಸಸ್ನ ಮಿಸ್ ಮಾಡಿಕೊಂಡು ಇವರು ಆ್ಯಕ್ಟರ್ ಆಗುವಂತಹ ಪರಿಸ್ಥಿತಿಗೆ ಬರ್ತಾರೆ. ದೊಡ್ಡ ಕ್ರಿಕೆಟರ್ ಆಗಬೇಕಾಗಿದ್ದಂತಹ ತ್ರಿವಿಕ್ರಮ್ ಅವರು ಪದ್ಮಾವತಿ ಅನ್ನುವಂತಹ ಸೀರಿಯಲ್ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಡ್ತಾರೆ. ಆ್ಯಂಡ್ ಈ ಒಂದು ಸೀರಿಯಲ್ ಪ್ರಸಾರವಾಗಿದ್ದು ಕಲರ್ಸ್ ಕನ್ನಡದಲ್ಲೇ. ಸೊ ತ್ರಿವಿಕ್ರಮ್ ಅವರು ಇಂಟ್ರೊಡ್ಯೂಸ್ ಆಗಿರೋದು ಕಲರ್ಸ್ ಕನ್ನಡ ವಾಹಿನಿಯಿಂದಾನೆ. ಆ್ಯಂಡ್ ಇನ್ನು ನಮ್ಮ ಪ್ರತಿಮಾ ಅವ್ರ ಬಗ್ಗೆ ಹೇಳೋದಾದರೆ ಅವರು ಕೂಡ ಕಲರ್ಸ್ ಕನ್ನಡ ವಾಹಿನಿ ಮೂಲಕನೇ ಕಿರುತೆರೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಅವರು ಕೂಡ ಇದಕ್ಕೂ ಮುಂಚೆ ಹಲವಾರು ಸೀರಿಯಲ್ಸ್ಗಳಲ್ಲಿ ನಟಿಸಿದ್ದಾರೆ. ಅಂದರೆ ಮುಖ್ಯ ಪಾತ್ರದಲ್ಲಿ ಯಾವುದರಲ್ಲೂ ನಟಿಸಿರಲಿಲ್ಲ. ದೊರೆಸಾನಿ ಅನ್ನುವಂತಹ ಸೀರಿಯಲ್ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟಂತಹ ಪ್ರತಿಮಾ ಠಾಕೂರ್ ಅವರು ದೊರೆಸಾನಿ ಸೀರಿಯಲ್ನ ಹೀರೋಯಿನ್ ತಂಗಿಯಾಗಿ ನಟಿಸ್ತಿರ್ತಾರೆ. ಅದಾದ ನಂತರ ಅಂತರಪಟ ಸೀರಿಯಲ್ ಮೂಲಕ ಮತ್ತೆ ಕಿರುತೆರೆಗೆ ಎಂಟ್ರಿಯನ್ನು ಪಡೆದುಕೊಂಡಿರ್ತಾರೆ. ಅಂತರಪಟ ಸೀರಿಯಲ್ನಲ್ಲೂ ಕೂಡ ನಾಯಕಿಯ ತಂಗಿಯ ಪಾತ್ರವನ್ನು ಮಾಡ್ತಿರ್ತಾರೆ. ಬಟ್ ಇವರ ಒಂದು ಟ್ಯಾಲೆಂಟ್ಗೆ ತೆಲುಗುನಲ್ಲಿ ಒಳ್ಳೆ ಆಪರ್ಚುನಿಟಿ ಇವ್ರಿಗೆ ಸಿಗುತ್ತೆ. ಅಲ್ಲಿ ಇವರು ಶಿವಾಂಗಿ ಅನ್ನುವಂತಹ ಸೀರಿಯಲ್ ಮೂಲಕ ಮೊಟ್ಟ ಮೊದಲ ಬಾರಿಗೆ ತೆಲುಗು ಕಿರುತೆರೆಗೆ ಎಂಟ್ರಿಯನ್ನು ಕೊಡ್ತಾರೆ. ಅಲ್ಲಿ ಲೀಡ್ ರೋಲನ್ನು ಸಹ ಮಾಡ್ತಾರೆ. ಇಷ್ಟೆಲ್ಲ ಆದ ನಂತರ ಮತ್ತೆ ಕನ್ನಡದಲ್ಲಿ ಮುದ್ದು ಸೊಸೆ ಸೀರಿಯಲ್ ಮೂಲಕ ಲೀಡ್ ರೋಲನ್ನು ಮಾಡಿಕೊಂಡು ಮತ್ತೆ ಕನ್ನಡಕ್ಕೆ ವಾಪಸ್ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಇವರಿಬ್ಬರು ಯಾವ್ಯಾವ ಸೀರಿಯಲ್ಗಳಲ್ಲಿ ಇಂಟ್ರೊಡ್ಯೂಸ್ ಆದರು ಆ್ಯಂಡ್ ಯಾವ್ಯಾವ ಸೀರಿಯಲನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ದಾಯಿತು. ನಂತರ ಇವರು ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ. ಯಾವ್ಯಾವ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅಂತಂದರೆ ತ್ರಿವಿಕ್ರಮ್ ಅವರು ರಂಗನಾಯಕಿ, ನವರಾತ್ರಿ, ಪ್ರೇಮ ಬರಹ ಅನ್ನುವಂಥ 3 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಆ್ಯಂಡ್ ಪ್ರತಿಮಾ ಅವರು ಕೂಡ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಒಂದು ಸರಳ ಪ್ರೇಮ ಕಥೆ, ಅಮೂಲ್ ಬೇಬಿ, ತರ್ಕ, ಹೊಯ್ಸಳ ಹೀಗೆ 3-4 ಸಿನಿಮಾಗಳಲ್ಲಿ ಪ್ರತಿಮಾ ಅವರು ಕೂಡ ಕಾಣಿಸ್ಕೊಂಡಿದ್ದಾರೆ. ಕೇವಲ ಸಿನಿಮಾಗಳನ್ನು ಬಿಟ್ಟು ನಮ್ಮ ತ್ರಿವಿಕ್ರಮ್ ಅವರು ಮಿನಿ ಬಿಗ್ ಬಾಸ್ ಸೀಸನ್ಗೂ ಸಹ ಬಂದಿದ್ದರು. ಅದರಲ್ಲಿ 1 ತಿಂಗಳು ಬಿಗ್ ಬಾಸ್ ಸೀಸನ್ ನಡೆದಿತ್ತು. ಸೊ ಆ ಮಿನಿ ಬಿಗ್ ಬಾಸ್ ಸೀಸನಲ್ಲೂ ತ್ರಿವಿಕ್ರಮ್ ಅವರು ಕಾಣಿಸ್ಕೊಂಡಿದ್ರು. ನಂತರ ಇವರು ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿಯಾಗಿ ಬರ್ತಾರೆ. ಸ್ಪರ್ಧಿಯಾಗಿ ಬಂದು ಆ ಒಂದು ಸೀಸನ್ನ ರನ್ನರ್ ಅಪ್ ಕೂಡ ಆಗಿದ್ದಾರೆ. ಆ್ಯಂಡ್ ಇನ್ನು ಪ್ರತಿಮಾ ಅವರ ಬಿಗ್ ಬಾಸ್ ಸ್ಟೋರಿ ಹೇಳಬೇಕು ಅಂತಂದರೆ ಇದುವರೆಗೂ ಅವರು ಬಿಗ್ ಬಾಸ್ ಯಾವುದೇ ಸೀಸನ್ನಲ್ಲೂ ಕಾಣಿಸ್ಕೊಂಡಿಲ್ಲ. ಮಿನಿ ಸೀಸನಲ್ಲಾಗಿರ್ಬೋದು ಅಥವಾ ಬಿಗ್ ಬಾಸ್ OTTನಲ್ಲಾಗಿರ್ಬೋದು ಅಥವಾ ಮೇನ್ ಸೀಸನ್ಸಲ್ಲಾಗಿರ್ಬೋದು ಯಾವುದರಲ್ಲೂ ಸಹ ಪ್ರತಿಮಾ ಅವರು ಕಾಣಿಸ್ಕೊಂಡಿಲ್ಲ. ಬಟ್ ಮುಂದೆ ಬರುವಂತಹ ಸೀಸನ್ಸ್ಗಳಲ್ಲಿ ಪ್ರತಿಮಾ ಅವರು ಕೂಡ ಆಯ್ಕೆಯಾಗಿ ಬಿಗ್ ಬಾಸ್ ಸೀಸನ್ನ ಸ್ಪರ್ಧಿ ಆಗೋದ್ರಲ್ಲಿ ಡೌಟೇ ಇಲ್ಲ. ಆ್ಯಂಡ್ ಇನ್ನು ಇವರಿಬ್ಬರ ಮ್ಯಾರೇಜ್ ಸ್ಟೇಟಸ್ ಬಗ್ಗೆ ಹೇಳೋದಾದರೆ ಇಬ್ರಿಗೂ ಕೂಡ ಇನ್ನೂ ಮದುವೆ ಆಗಿಲ್ಲ. ಪ್ರತಿಮಾ ಅವ್ರಿಗೆ 21 ವರ್ಷಗಳಾಗಿದ್ರೂ ಸಹ ಇನ್ನೂ ಮದುವೆ ಆಗಿಲ್ಲ. ಆ್ಯಂಡ್ ತ್ರಿವಿಕ್ರಮ್ ಅವ್ರಿಗೆ 32 ವರ್ಷಗಳಾದರೂ ಸಹ ತ್ರಿವಿಕ್ರಮ್ ಅವರು ಇನ್ನೂ ಕೂಡ ಮದುವೆ ಆಗಿಲ್ಲ. ಮದುವೆ ಅಂತೂ ಆಗಿಲ್ಲ, ಬಟ್ ಇಬ್ಬರು ಯಾರ ಜೊತೆ ಆದರೂ ಕಮಿಟ್ ಆಗಿದ್ದಾರಾ ಅನ್ನುವಂತಹ ಪ್ರಶ್ನೆಗೆ ಈಗ ಉತ್ತರವನ್ನು ಪಡೆದುಕೊಳ್ಳೋಣ. ಎಸ್, ನಮ್ಮ ಪ್ರತಿಮಾ ಠಾಕೂರ್ ಅವ್ರಿಗೆ ಬಾಯ್ ಫ್ರೆಂಡ್ ಇದ್ದಾರೆ. ಆ ಒಂದು ಹುಡುಗನ ಹೆಸರು ರೋಹನ್ ಅಂತ ಹೇಳಿ.
ಅವ್ರ ಜೊತೆ ಪ್ರತಿಮಾ ಅವರು ತುಂಬಾ ರೀಲ್ಸ್ಗಳನ್ನು ಮಾಡ್ತಿರ್ತಾರೆ ಆ್ಯಂಡ್ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಂಡ್ ರೀಲ್ಸ್ ಮಾಡೋದ್ರಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ವ್ಯಕ್ತಿ. ಸೊ ಇಬ್ಬರೂ ಕೂಡ ಒಂದೇ ಫೀಲ್ಡಲ್ಲಿ ಇರೋದ್ರಿಂದ ಇಬ್ಬರ ಮಧ್ಯನೂ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಂತ ಹೇಳಿ ಇವರಿಬ್ಬರು ಕಮಿಟ್ ಆಗಿದ್ದಾರೆ ಅನ್ನುವಂತಹ ರೂಮರ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಬಟ್ ಅದು ಎಷ್ಟರ ಮಟ್ಟಕ್ಕೆ ನಿಜಾನೋ ಸುಳ್ಳು ಅನ್ನೋದು ಗೊತ್ತಿಲ್ಲ. ಆ್ಯಂಡ್ ಇನ್ನು ತ್ರಿವಿಕ್ರಮ್ ಅವರು ಸಿಂಗಲ್ಲ ಕಮಿಟೆಡಾ 32 ವರ್ಷ ಅದು ಸಿಂಗಲ್ ಆಗಿದ್ದಾರಾ ಅಥವಾ ಕಮಿಟ್ ಆಗಿದ್ದಾರಾ ಅಂತ ನೋಡೋದಾದರೆ ತ್ರಿವಿಕ್ರಮ್ ಅವರೇ ಒಂದಿಷ್ಟು ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿರುವ ಹಾಗೆ ತ್ರಿವಿಕ್ರಮ್ ಅವ್ರಿಗೆ ಈಗ ಆಲ್ರೆಡಿ 3 ಬ್ರೇಕಪ್ಸ್ ಆಗಿದೆ. 3 ಜನನೂ ಕೂಡ ನೀನು ಲೈಫಲ್ಲಿ ಸೆಟ್ಲ್ ಆಗಿಲ್ಲ, ಲೈಫಲ್ಲಿ ಏನು ಮಾಡ್ತೀಯ ಮುಂದೆ ಅನ್ನುವಂತಹ ಒಂದು ಕಾರಣನ ಇಟ್ಕೊಂಡು 3 ಜನನೂ ಕೂಡ ಬ್ರೇಕಪ್ ಮಾಡಿಕೊಂಡು ತ್ರಿವಿಕ್ರಮ್ ಅವ್ರನ್ನ ಬಿಟ್ಟು ಹೋಗಿದ್ದಾರೆ. ಬಟ್ ಈಗ ಸದ್ಯಕ್ಕೆ ತ್ರಿವಿಕ್ರಮ್ ಅವರು ಸಿಂಗಲ್ ಆಗಿದ್ದಾರೆ ಅಂತ ಕಾಣಿಸುತ್ತೆ ಮೇಲ್ನೋಟಕ್ಕೆ. ಬಟ್ ಒಳಗಡೆ ಏನೇನು ನಡೀತಿದೆ ಅನ್ನೋದು ಗೊತ್ತಿಲ್ಲ. ಯಾಕೆ ಅಂತಂದರೆ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೇಲಿ ಇರಬೇಕಾದ್ರೆ ಐ ಸೀರಿಯಸ್ಲಿ ಲವ್ ಯು ಭವ್ಯ ಅಂತ ಹೇಳಿ ಭವ್ಯಾಗೆ ಪ್ರಪೋಸ್ ಮಾಡಿರೋದನ್ನ ನಾವು ನೋಡಿದ್ದೀವಿ. ಐ ಲವ್ ಯು ಪನ್ನಿಕುಟ್ಟಿ ಅಂತ ಹೇಳೋದನ್ನ ನಾವು ನೋಡಿದ್ದೀವಿ. ಬಟ್ ಹೊರಗಡೆ ಬಂದಮೇಲೆ ಅವರಿಬ್ಬರ ಒಂದು ರಿಲೇಷನ್ಶಿಪ್ ಹೇಗಿದೆ ಅನ್ನೋದು ಖಂಡಿತವಾಗ್ಲೂ ಯಾರಿಗೂ ಗೊತ್ತಿಲ್ಲ. ಕೆಲವೊಂದು ಸತಿ ಇಬ್ಬರು ಕೂಡ ಚೆನ್ನಾಗಿದ್ದಾರೆ ಅನ್ನುವಂತಹ ರೂಮರ್ಸ್ಗಳು ಸ್ಪ್ರೆಡ್ ಆದರೆ ಇನ್ನು ಕೆಲವೊಂದು ಸತಿ ಇವರಿಬ್ಬರು ಸಹ ಮಾತಾಡ್ತಿಲ್ಲ, ಇಬ್ಬರ ಮಧ್ಯೆ ಏನೋ ಬಿರುಕು ಬಿಟ್ಟಿದೆ ಅನ್ನೋ ರೀತಿ ರೂಮರ್ಸ್ಗಳು ಸ್ಪ್ರೆಡ್ ಆಗ್ತಿರುತ್ತೆ. ಸೊ ಈ ಕಾರಣಕ್ಕಾಗಿ ತ್ರಿವಿಕ್ರಮ್ ಅವರು ಇನ್ನೂ ಸಿಂಗಲ್ ಆಗಿದ್ದಾರಾ ಅಥವಾ ಕಮಿಟ್ ಆಗಿದ್ದಾರಾ ಅನ್ನೋದ್ರ ಬಗ್ಗೆ ಕ್ಲಿಯರ್ ಮಾಹಿತಿ ಇಲ್ಲ. ಸೊ ನಿಮ್ಗೆ ಏನಿಸುತ್ತೆ ಫ್ರೆಂಡ್ಸ್, ತ್ರಿವಿಕ್ರಮ್ ಅವರು ಕಮಿಟೆಡ್ ಆಗಿರ್ತಾರಾ ಅಥವಾ ಸಿಂಗಲ್ ಆಗಿ ಇರ್ತಾರಾ ಅನ್ನೋದ್ರ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ತ್ರಿವಿಕ್ರಮ್ ಹಾಗೆ ಭವ್ಯ ಗೌಡ ಅವ್ರಿಗೆ ತುಂಬಾ ಜೆನ್ಯೂನ್ ಫ್ಯಾನ್ಸ್ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಬಿಗ್ ಬಾಸ್ ಮುಗಿದು 3 ತಿಂಗಳಾಗ್ತಾ ಬಂದ್ರೂ ಇನ್ನೂ ತ್ರಿವ್ಯ ಅಂತ ಎಲ್ಲ ಕಡೆ ಕಮೆಂಟ್ಸ್ಗಳನ್ನ ಹಾಕ್ತಿರ್ತಾರೆ. ಎಲ್ಲಾದರೂ ಒಂದು ಕಡೆ ತ್ರಿವಿಕ್ರಮ್ ಅವ್ರನ್ನ ಫೋಟೋ ನೋಡಿದ್ರೆ ಸಾಕು ಅಥವಾ ತ್ರಿವಿಕ್ರಮ್ ಅವ್ರನ್ನ ನೋಡಿದ್ರೆ ಸಾಕು ಅಲ್ಲೆಲ್ಲ ಭವ್ಯ ಅಂತ ಅಂತಿರ್ತಾರೆ, ಭವ್ಯ ಅಂತ ಕಮೆಂಟ್ ಮಾಡ್ತಿರ್ತಾರೆ. ಭವ್ಯ ಅವ್ರಿಗೂ ಅಷ್ಟೇ, ಎಲ್ಲೋದ್ರೂ ಯಾವೊಂದು ಫಂಕ್ಷನನ್ನು ಅಟೆಂಡ್ ಮಾಡೋಕೆ ಹೋದ್ರೂ ತ್ರಿವಿಕ್ರಮ್ ನಿಮ್ಮ ಜೊತೆ ಬಂದಿಲ್ವಾ ಅಂತ ಹೇಳಿ ಭವ್ಯ ಅವ್ರನ್ನ ಕೇಳ್ತಿರ್ತಾರೆ. ಸೊ ಈ ಒಂದು ಕಾರಣಕ್ಕೆ ತ್ರಿವಿಕ್ರಮ್ ಹಾಗೆ ಭವ್ಯ ಗೌಡ ಅವ್ರಿಗೆ ತುಂಬ ಜೆನ್ಯೂನ್ ಫ್ಯಾನ್ಸ್ ಇದ್ದಾರೆ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಈ ಒಂದು ಪೇರ್ ಮುಂದೆನೂ ಸಹ ಇದೇ ರೀತಿ ಇರಬೇಕು, ಕಂಟಿನ್ಯೂ ಆಗಬೇಕು, ಇವರಿಬ್ಬರು ಮದುವೆ ಆಗಬೇಕು ಅಂತ ಅನಿಸುತ್ತೆ, ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಯಾರಿಗೆಲ್ಲ ಇವರಿಬ್ಬರು ಜೊತೆಯಲ್ಲಿ ಇರೋದೇ ಬೇಡ, ಅವ್ರ ಪಾಡ್ಗೆ ಅವ್ರು ಇರಲಿ, ಇವ್ರ ಪಾಡ್ಗೆ ಇವ್ರು ಇರಲಿ, ಇವ್ರ ಲೈಫ್ನ ಇವ್ರು ನೋಡ್ಕೊಳ್ಳಿ, ಅವ್ರ ಲೈಫ್ನ ಅವ್ರು ನೋಡಿಕೊಂಡು ಇಬ್ಬರು ಸಹ ಆರಾಮಾಗಿರಲಿ ಅಂತ ಅನಿಸುತ್ತೆ, ಅದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಮ್ಮ ತ್ರಿವಿಕ್ರಮ್ ಅವ್ರನ್ನ ಭವ್ಯ ಜೊತೆ ಮಾತ್ರ ನಮ್ಮ ಜನಗಳು ಕನೆಕ್ಟ್ ಮಾಡಿಲ್ಲ, ಮೋಕ್ಷಿತಾ ಅವ್ರ ಜೊತೆ ಕೂಡ ಕನೆಕ್ಟ್ ಮಾಡಿದ್ದಾರೆ. ಮೋಕ್ಷಿತಾ ಅವರು ಹಾಗೆ ತ್ರಿವಿಕ್ರಮ್ ಅವರು ಇಬ್ಬರು ಸಹ ಬಿಗ್ ಬಾಸ್ ಮನೆಯಲ್ಲಿ ಆಲ್ಮೋಸ್ಟ್ ಕಿತ್ತಾಡ್ಕೊಂಡೇ ಇದ್ದರು. ಇಬ್ಬರ ಮಧ್ಯನೂ ಸಹ ಒಂದು ಬಾಂಡಿಂಗ್ ಅನ್ನೋದು ಯಾವತ್ತಿಗೂ ಸಹ ಬೆಳೆದೇ ಇಲ್ಲ. ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಸ್ಟಾರ್ಟಿಂಗಿಂದನೂ ಮೋಕ್ಷಿತಾ ಅವ್ರಿಗೆ ಹೇಳ್ಕೊಂಡು ಬರ್ತಿದ್ರು ನಾನು ನಿಮ್ಮ ಫ್ಯಾನ್ ಅಂತ ಹೇಳಿ. ಆ್ಯಂಡ್ ತ್ರಿವಿಕ್ರಮ್ ಅವರ ಸೀರಿಯಲ್ ಪ್ರಸಾರ ಆಗುವಂತಹ ಟೈಮಲ್ಲೇ ಮತ್ತೊಂದು ಚಾನಲ್ನಲ್ಲಿ ಮೋಕ್ಷಿತಾ ಅವರ ಸೀರಿಯಲ್ ಕೂಡ ಪ್ರಸಾರ ಆಗ್ತಿತ್ತು. ಸೊ ಈ ಕಾರಣಕ್ಕೆ ತ್ರಿವಿಕ್ರಮ್ ಹಾಗೆ ಮೋಕ್ಷಿತಾ ಅವ್ರ ಮಧ್ಯೆ ಅವತ್ತಿಂದನೂ ಜಿದ್ದಿ ನಡೀತಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ತ್ರಿವಿಕ್ರಮ್ ಅವರು ಸಾಕಷ್ಟು ಬಾರಿ ಹೇಳ್ಕೊಂಡಿದ್ದಾರೆ ನಾನು ನಿಮ್ಮ ಫ್ಯಾನು, ನಿಮ್ಮನ್ನು ತುಂಬಾ ಇಷ್ಟಪಡ್ತೀನಿ ಅಂತ ಹೇಳಿ. ಬಟ್ ಮೋಕ್ಷಿತಾ ಅವರು ಇದನ್ನೆಲ್ಲ ಕಿವಿಗೆ ಹಾಕೊಂತಿರ್ಲಿಲ್ಲ. ತ್ರಿವಿಕ್ರಮ್ ಅವ್ರನ್ನ ಬೇರೆ ರೀತಿನೇ ನೋಡ್ತಿದ್ರು ಆ್ಯಂಡ್ ಯಾವಾಗಲೂ ಸಹ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಿದ್ರು. ಅವ್ರು ಎಷ್ಟೇ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರು ಸಹ ಜನಗಳಿಗೆ ಇವರಿಬ್ಬರ ಪೇರ್ ತುಂಬಾ ಇಷ್ಟ ಆಗಿತ್ತು. ಸೊ ಇವರಿಬ್ಬರ ಪೇರ್ ಹೇಗಿರುತ್ತೆ, ನಿಮ್ಗೆ ಏನು ಅನಿಸುತ್ತೆ ಇವರಿಬ್ಬರ ಪೇರ್ ಬಗ್ಗೆ ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಾಟಾ, ಸಿ ಯು, ಗುಡ್ ಬೈ, ಟೇಕ್ ಕೇರ್.